ಹೇಳ್ರಿ. ಈಗ ನೋವಿದೆಯಾ? ಈಗ ನೋವಿದೆಯೇನಮ್ಮ? ಬಲಗಾಲ ಮೇಲೆ ಎತ್ರಿ, ಬಿಡ್ರಿ. ಎಡಗಾಲ ಮೇಲೆ ಎತ್ರಿ, ಬಿಡ್ರಿ. ಯಾವ ಕಡೆ ಸೈಡ್ ಜಾಸ್ತಿ ಐತಮ್ಮ? ಲೆಫ್ಟ್ ಸೈಡ್ ಜಾಸ್ತಿ ಇದೆ. ಓಡಾಡ್ಬೇಕಾರೆ ಕಾಣುತ್ತೆ ನೋವು. ಇವಾಗ ಓಡಾಡ್ಬೇಕಾರೆ ನೋವು ಕಾಣುತ್ತೆ. ಮತ್ತೆ ಈ ಟ್ರೀಟ್ಮೆಂಟ್ ಆದ್ಮೇಲೆ ಇರುತ್ತಾ ಇಲ್ಲ ನನಗೆ ಹೇಳ್ಬೇಕು. ಯಾಕೆ, ಏನ್ ನಿಮ್ ಡೌಟ್? ಇಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಡಾಕ್ಟರ್. ಲ್ಯಾಂಗ್ವೇಜ್ ಯಾವ ಭಾಷೆ? ಕನ್ನಡನೇ ಡಾಕ್ಟರ್, ಬಟ್ ಸ್ವಲ್ಪ ನಿಮ್ದು ಇಲ್ಲಿಂದ ಹಾಸ್ಪಿಟಲ್ಸ್ ಚೇಂಜ್ ಆಗೈತೆ. ಅಂದ್ರೆ ಪ್ರಾಪರ್ ಬಂದು ಗುಲ್ಬರ್ಗ ಡಾಕ್ಟರ್. ಏನಮ್ಮ? ಹೌದು ಹೌದಮ್ಮ. ಹಾ, ಈಗ ಟ್ರೀಟ್ಮೆಂಟ್ ಆದ್ಮೇಲೆ ನೋವು ಇರುತ್ತಾ ಇಲ್ಲ ನನಗೆ ಹೇಳ್ಬೇಕು. ಅವರು ಕರೆಕ್ಟಾಗಿ ಕೇಳಿಸ್ಕೊ ಏನು ಮಾಡ್ತಾ ಡಾಕ್ಟರ್. ಸರಿ, ಈಗ ಇದೆಯಲ್ಲ, ಈಗ ನೋಡ್ರಿ, ಈಗ ನಿಮ್ಗೆ ಸೊಂಟ ನೆಲಕ್ಕೆ ಹತ್ತಾ ಇಲ್ಲ, ಹೌದಾ? ಹೌದಾ? ಹಿಂಗ್ ಮೇಲೆ ಬಂದಿದೆ. ಸೊಂಟ ನೆಲದ ಮೇಲೆ ಇನ್ನ ರೆಸ್ಟ್ ಆಗಿಲ್ಲ, ಹೌದಲ್ರಿ? ಇದು ಮುಗಿದ ಮೇಲೆ ಟ್ರೀಟ್ಮೆಂಟ್ ಆದ್ಮೇಲೆ ನೆಲಕ್ಕೆ ಹತ್ತಿದೆಯಲ್ಲ ಅಂತ ಹೇಳ್ಬೇಕು. ಈಗಂತೂ ನೋವಿದೆ, ಹೌದಾ? ಇದಾದ್ಮೇಲೆ ಇದೆಯೋ ಇಲ್ಲ ನಂಗೆ ಹೇಳ್ಬೇಕು. ಕ್ಲಿಯರಾ? ಸರಿ, ಕಾಲು ಜೋಡಿಸು. ಇಲ್ಲಿ ನೋಡ್ರಿ ಸರ್, ಇದು ಎತ್ತರ ಇದೆ, ಕಾಣ್ತಿದ್ಯಾ? ಎತ್ತರ ಇದೆ ಡಾಕ್ಟರ್. ಟೇಬಲ್ ಅಂತೂ ಲೆವೆಲ್ ಇದೆಯಾ? ಹೌದು. ಇಲ್ಲಿ ನೋಡಮ್ಮ, ಕತ್ತೆತ್ ನೋಡ್ರಿ. ಅದು ಬಟ್ ಜಾಸ್ತಿ ಹೈಟ್ ಇದೆ, ಈ ಕಡೆ ಬೈಟ್ ಕಮ್ಮಿ ಇದೆ. ಡಿಫ್ರೆನ್ಸ್ ಇದೆಯಾ ಎರಡು? ಸ್ವಲ್ಪ ಅಲ್ಲ, ತುಂಬಾನೇ ಇದೆ. ನಂಗೆ ಕಾಣಿಸ್ತಾ ಇದೆ ನೋಡ್ರಿ, ಕತ್ತೆತ್ ನೋಡ್ರಿ. ಈ ತರ ಇದೆ ನೋಡಿ, ಇದು ಕಾಣಿಸ್ತೇನಮ್ಮ? ಡಿಫ್ರೆನ್ಸ್ ಇದೆಯಾ? ಟೇಬಲ್ ಅಂತೂ ಲೆವೆಲ್ ಇದೆಯಾ? ಓಕೆ. ಪೇನ್ ಆಗ್ತಾ ಇದೆ, ನೆಕ್ ಎತ್ತಿದ್ದೆಲ್ಲ ಪೇನ್ ಆಗ್ತಾ ಇದೆ. ಓಕೆ, ಕೂತ್ಕೊಳ್ರಿ. ಆಪರೇಷನ್ ಮಾಡಿಸ್ಕೊಂಡ್ರೆ ಏನ್ ಕತೆ? ನಿಮಗೆ ಆಪರೇಷನ್ ಮಾಡ್ಬೇಕು ಅಂತಾರೆ, ಮಾಡಿಸ್ಕೊಂತೀರಾ? ಇಲ್ಲಿ ಬರ್ರಿ ಸರ್. ಇದೊಂದು ಲೆವೆಲ್ ಇದೆಯಾ? ಇದೆ ಡಾಕ್ಟರ್. ಇಲ್ಲಿ ನೋಡ್ರಿ, ಸ್ವಲ್ಪ ಇದು ಕೆಳಗಡೆ ಇದೆ, ಇದು ಕಾಣ್ತದ ಡಿಫ್ರೆನ್ಸ್? ಮಲಿಕಟ್ರಿ. ಮೈ ಲೂಸ್ ಫ್ರೀ, ರಿಲ್ಯಾಕ್ಸ್, ಫ್ರೀ ಆಗಿದೆ. ಬಹಳ ಹಿಂಸೆ ಆದ್ರೆ ಅಷ್ಟೇ ಹಂಗ್ ಮಾಡ್ಬೇಕು. ಸ್ವಲ್ಪ ಆದ್ರೆ ನನಗೆ ರೀತಿ ಆಗುತ್ತೆ. ಕಂಟ್ರೋಲ್ ಮಾಡ್ಬೇಕು. ಕಂಟ್ರೋಲ್ ಮಾಡೋದ್ ಬೇಡ. ನಿಜವಾಗ್ಲೂ ಹಿಂಸೆ ಆದ್ರೆ ಹೇಳ್ರಿ, ಹಿಂಸೆ ಆಗ್ತೈತ ಬೇಡ. ಕೆಲವರು ಭಾರಿ ಎಕ್ಸಾಗರೇಟ್ ಮಾಡ್ತಾರೆ. ಹೌದು ಡಾಕ್ಟರ್. ಇದು ನೋವಿದೆಯಲ್ಲ, ಈ ಕೈ, ಇದು ನೋವಿದೆಯಾ? ಇದು ನೋವಿದೆಯಾ? ಇದು ಅದಕ್ಕಿಂತ ಜಾಸ್ತಿ ಇರುತ್ತೆ ನೋಡ್ರಿ. ಈಗ ಹೌದಾ? ನಾನೇನು ರೊಟೇಟೇ ಮಾಡಿಲ್ಲ, ಮುಟ್ಟಿದ್ರೆ ನೋವು ಆಗ್ತೈತೆ, ಹೌದಿಲ್ಲ? ಅದು ಆಕ್ಚುಲಿ ಲೆಫ್ಟ್ ಸೈಡ್ ಝೋಮ್ ಹಿಡಿಯುತ್ತಲ್ಲ ನನ್ನ, ಬಟ್ ಅದಷ್ಟು ಫೀಲ್ ಆಗಲ್ಲ. ನೋಡಮ್ಮ, ಅಲ್ಲಿ ನೋವು ಐತೆ ಇಲ್ಲ? ರೈಟ್ ಐತೆ ಇಲ್ಲ ನೋವು? ಹೇಳಿದ್ದು ಕಾನ್ಸೆಪ್ಟ್ ಮಾಡಲ್ಲ. ಐತೆಲ್ಲ ನಾವು ಅವ್ರ ಫೇಸ್ ಇಟ್ಟಿರಿ. ಐತೆನಮ್ಮ? ಇದೆ ಸರ್. ಇದೈತಲ್ಲ ಇನ್ನೊಂದು? ಇದು ಅಷ್ಟೊಂದಿದೆ. ಇದು ಸಿಕ್ಕಾಪಟ್ಟೆ ಇದೆಯಲ್ಲ? ಸಿಕ್ಕಾಪಟ್ಟೆ ಇದೆ. ಇದು ನೋಡಮ್ಮ, ಇಲ್ಲ ಇದು ಇಲ್ಲಲ್ಲ? ಸ್ವಲ್ಪ ಅಷ್ಟೇ ಆಗ್ಲಿದ್ದ. ಇದೆಯಾ? ರೈಟ್ ಸೈಡ್ ಇದೆ, ಲೆಫ್ಟ್ ಅಷ್ಟಿಲ್ಲ. ಇದೆಷ್ಟು ಇಲ್ಲ? ಇಲ್ಲ.
ಲೂಸ್ಬಿಡ್ರಿ, ಏನೇನು ಹಾಕಲ್ಲ. ಫ್ರೀ ಬಿಡಮ್ಮ, ಬಾಡಿ ಫ್ರೀ ಬಿಡು. ಈಗ ನೋಡಮ್ಮ, ನೋವೈತೇನಮ್ಮ? ಇಲ್ಲ, ಹೌದಿಲ್ಲ? ಆಗ್ಲೇ ಇತ್ತು. ಹೌದು. ಹಾ, ಇದು ನೋಡ್ರಿ, ಐತೇನಮ್ಮ? ಇಲ್ಲ, ಹೌದಾ? ಆಗ್ಲೇ ಜೀವ ಹೋದಂಗ ಆಗೋದು. ಈಗಿಲ್ಲ. ಇದೈತೇನಮ್ಮ? ಅದೇ ಇಲ್ಲ ಸರ್. ಇದು ಇರ್ಲೇ ಇಲ್ಲ ಮುಂಚೆನು, ಇವೆರಡಿತ್ತು. ಹೌದು. ಹೌದ್ರಾ? ಹೌದು. ಈಗಿದೆಯಾ? ಈಗಿದೆಯಾ? ಇಲ್ಲ. ಓಕೆ. ಮೈ ಲೂಸ್ ಬಿಡು. ಲೂಸ್ ಬಿಡು, ನೀವು ಹೆದರಬೇಡ್ರಿ, ನಾನು ಏನು ಏನಾಗಲ್ಲ ಬಿಡಮ್ಮ. ಇಲ್ಲ, ಲೂಸ್ ಇಟ್ಟಿದ್ದೀನಿ. ಸ್ವಲ್ಪ ಡ್ರೆಸ್ ಮೇಲೆ ಮಾಡ್ತಾರೆ, ನನ್ನ ಹಿಂದ್ಗಡೆನೇ ಇದೆ ನೀವು. ಓಕೆ, ಸ್ವಲ್ಪ ಡ್ರೆಸ್ ಮೇಲೆ ಮಾಡ್ತಾರೆ. ಕಾಲ್ ಮೇಲೆ ಮಾಡಿ, ಪಾದ ಮೇಲೆ ಎತ್ತಿ ಬಿಡ್ರಿ, ಎಡ್ದ ಬಿಡ್ರಿ, ಅಮ್ಮ ಬಿಡ್ರಿ, ಡ್ರೆಸ್ ಮೇಲೆ ಬಿಡ್ರಿ. ಉಲ್ಟಾ ಮಲ್ಲ, ಕೈ ಹಿಂಗ್ ಇಟ್ಕೊಳ್ರಿ, ಹಾಂ, ಕೈ ಲೂಸ್ಬಿಡ್ರಿ. ಈ ಕೈಯು ಈ ಕಾಲ ಮೇಲೆ ಎತ್ತಿ ಆಗಲ್ಲ ಸರ್. ಬಿಡ್ರಿ, ಇದೆ ಬಿಡ್ರಿ, ಇದೆ ಬಿಡ್ರಿ, ಸಾಕು. ಮೈ ತೋರಿಸ್ಬಿಡ್ರಿ, ಆ ಕಡೆ ತಿರ್ರಿ, ಕೈ ಕಟ್ರಿ, ಸ್ವಲ್ಪ ಹಿಂದಕ್ಕೆ ಬಾರ, ಈ ಕಡೆ ಬಾ. ಬಲ್ ಈಗ ಕೆಳಗಿನ ಕಾಲು ಸ್ಟ್ರೈಟ್ ಮಾಡಿ, ಇದು ಮಾಡಿಸಿ, ಈ ಕಡೆ ತಿರ್ರಿ, ಕೈ ಕಟ್ರಿ, ಕೈ ಕಟ್ಟು, ಆ ಕಡೆ ತಿರ್ರಿ, ಕೈ ಕಟ್ಟಮ್ಮ. ಉಸಿರು ಒಳಗೆ ತಗೊಳ್ರಿ, ಬಿಡ್ರಿ, ನನ್ನ ಕಡೆ ತಿರ್ಕೊಂಡು ಕೈ ಕಟ್ರಿ, ಇದು ಮಾಡಿಸಿ, ಆ ಕಡೆ ತಿರುಗಿ, 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 ಉಸಿರು ಒಳಗೆ ಬಿಡ್ರಿ. ಸೀದಾ ಮಾಡ್ರಿ. ವಯಸ್ಸು ಎಷ್ಟಮ್ಮ? 35 ಸರ್. ನಾರ್ಮಲ್ ಡೆಲಿವರಿ? ಇಲ್ಲ, ಸಿಸೇರಿಯನ್. 2 ಸಿಜರಿನ್ ಡಾಕ್ಟರ್. ಇಲ್ಲಿ ಬರೆಸಿ ನೋಡ್ಬೋದು, ಈಗ ಕಾಣಿಸ್ತದೆ ಸರ್. ಮಾರ್ಕ್ ಎಲ್ಲಿತ್ತು? ಎಸ್, ಈಗ ಲೆವೆಲ್ ಇದೆ. ಓಕೆ, ನೋಡಮ್ಮ ಕತ್ತೆ ಎತ್ತಿ, ಎರಡು ಪೆನ್ನಾಗೆಲ್ಲಿತ್ತು? ಲೆವೆಲ್ ಆಗಿಬಿಟ್ಟಿದೆ ನೋಡಿ. ಓಕೆ, ಇದು ನೋಡಮ್ಮ, ಇದು ಲೆವೆಲ್, ಇದು ಬ್ಯಾಲೆನ್ಸಿಂಗ್ ಅಂತಾರೆ ಇದನ್ನ. ಹಾಂ ಸರ್. ಈಗ ನೀವು ಕತ್ತೆತ್ತಿದ್ರೆ ನೋವು ಆಗ್ತಾ ಇಲ್ಲ, ಹೌದಾ? ಇಲ್ಲ. ಈಗ ನೋಡ್ರಿ, ಬೆನ್ ನೆಲ ಕತ್ತೆತಾ? ಸ್ವಲ್ಪ ಗ್ಯಾಪ್ ಇದೆ ಇಲ್ಲಿ. ಅದಿರ್ಲಿ, ಮುಂಚೆಗಿಂತ, ಹಾ, ಓಕೆ. ಹೌದಾ? ಈಗ ನೀವು ಜೀವಮಾನದಲ್ಲಿ ಯಾವತ್ತೂ ಹಿಂಗೆ ಡೈರೆಕ್ಟ್ ಎದ್ದೇಳಬಾರದು, ಡೈರೆಕ್ಟ್ ಮಲಗಬಾರದು. ಮಗ್ಗಲಾಗಿ ಕೈ ಊರಿ ಎದ್ದೇಳಬೇಕು, ಮಗ್ಗಲಾಗಿ ಕೈ ಊರಿ ಎದ್ದೇಳಿ, ಕೈ ಮೇಲೆ ಭಾರ ಹಾಕಿದ್ದಾರೆ, ಕೈ ಮೇಲೆ ಭಾರ ಹಾಕಿ ಕೆಳಗಡೆ ತೆಗಿಲಬೇಕು. ಇಲ್ಲಿ ಕೆಳಗೆ ಹಿಂಗಿರ್ತಾರೆ, ಎತ್ತ ಮೇಲೆ, ಆ ಕಡೆ ತಿರುಗಿ, ಫುಲ್ ಸ್ಟ್ರೆಚ್, ಬಿಡೋದು, ಹಿಂಗೆ ಮಾಡಿ, ಕೈ ಕೊಡ್ರಿ, ಇಲ್ಲಿ ಬನ್ನಿ ಸರ್. ಅವೆರಡು ಲೈನ್ ಜೋಡಿಸಮ್ಮ, ಅಲ್ಲಿ ಜೋಡಿಸಿದ್ರೆ ಈಗ ಇಲ್ಲಿ ನೋಡಿ. ಕರೆಕ್ಟ್ ಇದೆ. ದಿಸ್ ಇಸ್ ಕಾಲ್ಡ್ ಅಲೈನ್ಮೆಂಟ್, ಬಾಡಿ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ. ಈಗ ಸ್ಪೈನಲ್ ಕಾಲಮ್ ಅಲೈನ್ ಆಗಿರುತ್ತೆ. ಇವರು ದೇಹದ ಭಾರ ಒಂದೇ ಕಡೆ ಸಮನಾಗಿ 2 ಕಡೆ ಬೀಳ್ತಾ ಇರಲಿಲ್ಲ, 2 ಕಾಲ ಮೇಲೆ ಹೌದು, ಒಂದೇ ಕಡೆ ಬಿಟ್ಟು 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 ಪ್ರಾಬ್ಲಮ್ ಆಗ್ತದೆ. ಹೌದು. ಈಗ ವಾಕ್ ಮಾಡ್ರಿ, ಸ್ವಲ್ಪ ವಾಕ್ ಮಾಡಿ, ವಾಕ್ ಮಾಡ್ರಿ. ಸೊಂಟ ನೋವಿದೆಯಾ ಈಗ? ಇದೆ ಸರ್, ಸ್ವಲ್ಪ ಇದೆ ಈ ಕಡೆ. ಆಗ್ಲಿಗಿಂತ ಪರವಾಗಿಲ್ಲ. ಎಷ್ಟು ಪರ್ಸೆಂಟ್ ಕಮ್ಮಿ ಇದೆ? 50%. 50% ಕಡಿಮೆ ಇದೆ. ಅದೇನು ಕಡಿಮೆ ಆಯ್ತು?
ಈಗ ನಾನು ನಿಮ್ಗೆ ಏನಾದ್ರು ಮೆಡಿಸಿನ್ ನುಂಗ್ಸಿದ್ದೀನಾ, ಇಲ್ಲ, ಎಣ್ಣೆ ಹಚ್ಚಿದ್ದೀನಾ? ಏನಿಲ್ಲ. ಬಾಡಿ ಅಲೈನ್ ಮಾಡಿದ ತಕ್ಷಣ ಅದಷ್ಟು ಕಡಿಮೆ ಆಗಿದೆ. ಕೂತ್ಕೊಂಡಿದ್ದಾರೆ ಕೆಳಗಡೆ ಕೂತ್ಕೊ, ಕೈ ಊರಿಳು. ಇದೆಯಾ ನಾವು ಇಲ್ಲ, ಕಾಲ್ ಜುಮ್ ಅನ್ನೋದು ಅದು ಸ್ವಲ್ಪ ಸ್ಟ್ರೆಂತ್ ಇದ್ದಂಗೆ ಆಗಿದೆ. ಅದಕ್ಕೆ ಆಮೇಲೆ ನಾನು ಹೇಳ್ತೀನಿ. ಈಗ ಮುಂಚೆ ಇದ್ದ ನೋವು ಈಗಿದೆಯಾ ನಮ್ಮ? ಇಲ್ಲ ಇಲ್ಲ, ನಾನು ಹೇಳ್ದಂಗೆ ಫಾಲೋ ಮಾಡ್ಕೊಂಡು ಹೋಗಿ. Sure. ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ. ಇದು ಬಾಡಿ ಏನಾಗ್ತದೆ ನಿಮ್ದು, ಒಂದೇ ಕಡೆ ಭಾರ ಬಿಟ್ಟು 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 ಸ್ಪೈನಲ್ ಕಾಲಮ್ದು ಅಲೈನ್ಮೆಂಟ್ ತಪ್ಪಿಬಿಡ್ತದೆ. ಡಿಸ್ಕ್ ಮೇಲೆ ಒಂದ್ ಕಡೆ ಭಾರ ಬೀಳ್ತದೆ, ಡಿಸ್ಕ್ ಬಲ್ಜ್ ಆಗ್ತದೆ. ಈಗ ನೀವು ರಿಪೋರ್ಟ್ MRI ಅದೆಲ್ಲ ಬಂದಿರೋದು ಬಲ್ಜ್ ಆಗಿದೆ ಅಂತಾನೆ ಬಂದಿದೆ ತಾನೆ. ಒಂದೇ ಕಡೆ ಭಾರ ಬಿಟ್ಟಾಗ ಅದು ಹೊರಗೆ ಬರ್ತದೆ ಡಿಸ್ಕ್. ಈಗ ನಾನು ಆ ಎರಡೂ ಸಮ ಮಾಡಿದ್ದೀನಿ ಕಾಲುಗಳನ್ನ. ನೀವು ಒಂದ್ ಕಡೆ ಭಾರ ಯಾಕೆ ಬಿಡ್ತೀರಿ? ಕಾಲು ಒಂದ್ ಮೇಲೆ ಒಂದ್ ಕೆಳಗೆ ಇತ್ತು. ಈಗ ಅದು ಲೆವೆಲ್ ನೋಡಿದ್ರಲ್ಲ ಬೆರಳು ಮುಂಚೆನೆ, ಈಗ ಅದು ಲೆವೆಲ್ ಆಗಿದೆ. ಆ ಲೆವೆಲ್ ಆದ ತಕ್ಷಣ ಸಮನಾಗಿ ಬೀಳ್ತದೆ ಬಾಡಿ ವೇಟ್. ಸ್ವಲ್ಪ ಬಿಗಿದಂಗೆ ಆಗ್ತಾ ಇದೆ ಇಲ್ಲಿ. ಅದಕ್ಕೆಲ್ಲ ನಾನು ಹೇಳ್ತೀನಿ, ಎಕ್ಸಸೈಸ್ ಹೇಳ್ಕೊಡ್ತೀನಿ, ಅದನ್ನ ಮಾಡ್ಕೊಂತ ಹೋಗಿ. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.